ನಮ್ಮ ಶಾಸಕರು ಇಬ್ಬರು ಇದ್ದಾರೆ, ಬೇಲೂರು ಶಾಸಕರು, ಅರಸೀಕೆರೆ ಶಾಸಕರು, ಹಾಗೆ ನಮ್ಮ ಶಿವರಾಮ್ ಅವರು ಕೂಡ ಇದ್ದಾರೆ. ಇವತ್ತು ನಮಗೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾಗಿದ್ರೆ ಬೆಂಗಳೂರು ಸುತ್ತಮುತ್ತಲು, ಬೆಂಗಳೂರಿಗೆಲ್ಲ ಇದರಲ್ಲಿ ಬೆಂಗಳೂರುವರೆಗೂ, ಬೆಂಗಳೂರು ಗ್ರಾಮಾಂತರ ಅಲ್ಲಿವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಮತ್ತು ಹಾಸನ ಜಿಲ್ಲೆ ಎಲ್ಲ ನೀರು ಕೊಡಬೇಕು. ಪ್ರಾರಂಭ ಆಗಿ ಭಾಳ ವರ್ಷ ಆಯಿತು, ಸಮಸ್ಯೆಗಳು ಸಾಕಷ್ಟಿತ್ತು. ಈಗೆಲ್ಲ ಅದಕ್ಕೆ ಒಂದು ರೂಪ ಬರ್ತಾ ಇದೆ. ಇವತ್ತು 3 ಕಡೆ ನಮಗೆ ಸಮಸ್ಯೆ ಇತ್ತು. ಒಂದು ಚೌಡಲಾಪುರ ಅಲ್ಲ, ಅಲ್ಲಿ ಲ್ಯಾಂಡ್ ಇಶ್ಯೂ ಇತ್ತು, ಲ್ಯಾಂಡ್ ಅಕ್ವಿಷನ್ದು ರೈತರು ಬಿಟ್ಕೊಟ್ಟಿದ್ದಾರೆ. 1 ವಾರದಲ್ಲಿ ಅವರು ಪರಿಹಾರ ಕೊಡ್ತಾರೆ, ರೈತರೆಲ್ಲ ಸಿಕ್ಕಿದ್ರಲ್ಲಿ ಅದೊಂದು. ಆಮೇಲೆ ಕೆಂಚಗಾನಹಳ್ಳಿ ಫಾರೆಸ್ಟು, ಅದು ಕೂಡ ಕ್ಲಿಯರೆನ್ಸ್ ಆಯಿತು. ಅದು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಅದೊಂದು. ಆಮೇಲೆ ಇನ್ನೊಂದು ಇಲ್ಲಿ ಯಾವೂರಿದು, ಐದಾಳ ಕಾವಲ್ಲು, ಇಲ್ಲಿ ಸ್ವಲ್ಪ ರೈತರ ಒಂದು ಸಮಸ್ಯೆ ಇತ್ತು. ಅವರಂದ್ರೆ ಪೊಸಿಷನಲ್ಲಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ. ಅದಕ್ಕೆ ಕ್ಯಾಬಿನೆಟಲ್ಲೂ ಕೂಡ ಅದನ್ನು ಕ್ಲಿಯರೆನ್ಸ್ ಮಾಡಿದ್ದಾರೆ. ಕ್ಲಿಯರೆನ್ಸ್ ಮಾಡಿ 28 ಕೋಟಿ ಅಷ್ಟು ಹಣವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಠೇವಣಿ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಅಲ್ಲೊಂದು ಸ್ಪಾಟ್ ನೋಡಿ, ಮತ್ತು ಅದೇನು ಇಶ್ಯೂಸ್ ಇದೆಯೋ ಅದನ್ನು AC ಅವರು ಒಂದು 10 ಡೇಸ್ ಟೈಮ್ ಕೊಟ್ಟಿದ್ದೀನಿ. 10 ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬೇಕು ಫ್ಯಾಕ್ಟ್ ಏನಿದೆ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ. ಆಮೇಲೆ 10 ದಿನ ಆದಮೇಲೆ ಜಿಲ್ಲಾಧಿಕಾರಿಗಳು ಅದನ್ನು ರಾಜ್ಯ ಸರ್ಕಾರಕ್ಕೆ ಅವ್ರ ರೆಕಮೆಂಡೇಶನ್ಸು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಇಶ್ಯೂ ಸಾಲ್ವ್ ಆಗಿಬಿಟ್ರೆ ಸುಮಾರು 171 ಕಿಲೋಮೀಟ್ರ್ ನೀರು ಹೋಗುತ್ತೆ. ಈಗ 0.8 ಕ್ಲಿಯರ್ ಆಗಿದೆ, 0.8 ಅಷ್ಟೇ ಇರೋದು. ಒಟ್ಟು 153 ಕಿಲೋಮೀಟರು, ಅದರಲ್ಲಿ 252 ಕಿಲೋಮೀಟರ್, ಅದರಲ್ಲಿ 220 ಕ್ಲಿಯರ್ ಆಗಿದೆ, 23 ಆನ್ಗೋಯಿಂಗ್ ಇದೆ. ಉಳಿದ 9 ಎಕರೆನಲ್ಲಿ 6 ಎಕರೆ ಫಾರೆಸ್ಟ್ ಇತ್ತು, 3 ಎಕರೆ ಪ್ರೈವೇಟ್ ಲ್ಯಾಂಡ್ಸು. ಅದು ಇದೊಂದು ಇಶ್ಯೂ ಇತ್ತು. ಇದೊಂದಾದರೆ ಎಲ್ಲ ಕ್ಲಿಯರ್ ಆಗಿದೆ. ಎಷ್ಟು ದಿನದಲ್ಲಿ ಇದು ಅಂದಾಜು? ಈಗ ನನ್ನ ಒಂದು ಕ್ಯಾಲ್ಕುಲೇಷನ್ಸು 1 ತಿಂಗಳಲ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಬಂದುಬಿಟ್ರೆ, ಒಂದು ಕ್ಲಾರಿಟಿ ಬಂದರೆ, ಈಗಾಗಲೇ ರೈತರಿಗೆ ಶಾಸಕರು ಈ ಭಾಗದ ಮುಖಂಡರೆಲ್ಲ ಹೇಳಿದ್ದಾರೆ, ಅವ್ರಿಗೆ ಹಣ ಕೊಟ್ಬಿಟ್ಟೆ ಅವ್ರು ತಕ್ಷಣ ಬಿಟ್ಕೊಡ್ತಾರೆ. ಆಮೇಲೆ ನಮ್ಗೇನಂದ್ರೆ ಮಳೆಗಾಲ ಬರುತ್ತೆ, ಸ್ವಲ್ಪ ಬೇಗ ಇದು ಪೊಸಿಷನ್ ಕೊಟ್ಬಿಟ್ರೆ ನಮಗೆ ಕೆಲಸ ಮಾಡಕ್ಕೆ ಚೆನ್ನಾಗಿದೆ. ಆಮೇಲೆ ಏನೂ ಇಲ್ಲ, ಇದೊಂದೇ ಇರೋದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಸರ್, ಈ ಯೋಜನೆಯಲ್ಲಿ ಒಟ್ಟು ಎಷ್ಟು ಜನ ರೈತ ಭೂಮಿ ವಶಪಡಿಸ್ಕೊಂಡಿದ್ದಾರೆ ಮಾಹಿತಿ ಕರೆಕ್ಟಾಗಿ ತಿಳ್ಕೊಂಡಿರ್ತೀನಿ. ಯಾಕಂದ್ರೆ ಪೈಪ್ ಲೈನ್ ಹಾಕಿರೋದು, ಚಾನಲ್ಸು, ನಿಮ್ಮ ಟೋಟಲ್ ಪೂರ್ತಿ ಎಷ್ಟು ರೈತರದ್ದು ಅಂತ ಪೂರ್ತಿ ನೋಡಿ ಇವ್ರ ಹತ್ರ ಇರುತ್ತೆ, ಕುಲ್ಕರ್ಣಿ ಅವರ. ಸರ್, ಈಗ ಜೂನ್ ತಿಂಗಳಿಂದಲೇ ನೀರು ಎತ್ತಬೇಕಾಯ್ತು ಸರ್. ಈ ಸಲ ಮಳೆನೂ ಇಲ್ಲ, ಈ ಕಡೆ ಕಾಮಗಾರಿನೂ ಕಂಪ್ಲೀಟ್ ಆಗಿಲ್ಲ. ಅದು ಚಿತ್ರದುರ್ಗ ಜಿಲ್ಲೆ ಇದಕ್ಕೂ ಹೋಗ್ತಿದೆ ಸರ್ ನೀರು. ಈ ಸಲ ಮಳೆನೂ ಇಲ್ಲ, ಹೋಗ್ತಾ ಇದೆ. ಅದಕ್ಕೆ ಬಂದಿರೋದು, ಬಂದು ಸಾರ್ಟ್ ಔಟ್ ಮಾಡೋಣ ಅಂತ ಬಂದಿದ್ದೀನಿ. 2 ಇಶ್ಯೂ ಸಾಲ್ವ್ ಆಯಿತು, ಇದೊಂದು ಬಾಕಿ ಇದೆ ಅಷ್ಟೇ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಈ ಯೋಜನೆ ಕಂಪ್ಲೀಟ್ ಆಗಿದೆ? ಇದು ನಮ್ಮದು ಮುಖ್ಯಮಂತ್ರಿಗಳು ಹೊಸದಾಗಿ ನಮ್ಮ ಶಿವಕುಮಾರ್ ಅವರ ಪ್ರಮಾಣವಚನ ತಗೊಂಡ 100 ದಿನಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಇದು ಕೂಡ 100 ದಿನದಲ್ಲಿ ಆಗಬೇಕು ಅಂತ ನಮ್ಮ ಟಾರ್ಗೆಟ್. ಅಲ್ಲ, ಇದು ಈ ಇಶ್ಯೂ ಅಂತಿಮ 171 ಕಿಲೋಮೀಟರ್ಗೆ ನಾವು ನಿರ್ತಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಇಶ್ಯೂ ಸಾಲ್ವ್ ಆಗ್ಬಿಟ್ರೆ 171 ಕಿಲೋಮೀಟರ್ ಹೋಗುತ್ತೆ. 171 ಕಿಲೋಮೀಟರ್ ಉಳಿದಾಗೆ ದೊಳಾಪುರದ ಹತ್ರ ಎಲ್ಲ ಪಂಪಿಂಗ್ ಸ್ಟೇಷನ್ಸ್ ಎಲ್ಲ ಆಗ್ತಾ ಇದೆ. ಪೈಪ್ಲೈನ್ ಎಲ್ಲ ಆ ಕಡೆ ಎಲ್ಲ ಆಗ್ಬಿಟ್ಟಿದೆ. ಯಾವ ಕಡೆ ಗೋಳಿಬದೂರು, ಆಮೇಲೆ ಇದೆಲ್ಲ ಶಿಡ್ಲಘಟ್ಟ, ಅದೆಲ್ಲ ಪೈಪ್ಲೈನ್ ಮುಗಿದೋಗಿದೆ. ಅದನ್ನು ನೋಡ್ಕೊಂಬಂದ್ವಿ ಜಾಗ. ಮೊದಲು 5.5 TMCಗೆ ಚೆಕ್ ಡ್ಯಾಮ್ ಅಲ್ಲ, ಸ್ಟೋರೇಜ್ ಡ್ಯಾಮ್ ಮಾಡಬೇಕು ಅಂತಿದ್ರು. ಈಗ ಅದನ್ನು 3 ಚಿಲ್ಲರೆ TMCಗೆ ಇಳಿಸಿದ್ದಾರೆ. ಸಾರ್ಟ್ ಔಟ್ ಮಾಡಬೇಕು. ಈಗ ಹಣಕಾಸಿನ ಕೊರತೆ ಏನಿಲ್ವಾ ಸರ್? ಹಣಕಾಸು ಒದಗಿಸ್ಲಿಕ್ಕೆ ಸಮಸ್ಯೆ ಇಲ್ಲ? ಈ ಕೆಲಸಕ್ಕೆ ಏನು ತೊಂದರೆ ಇಲ್ಲ, ಒಟ್ಟಾರೆಯಾಗಿ ಯೋಜನೆಗೆ ಏನು ತೊಂದರೆ ಇಲ್ಲ, ಮುಗಿಸ್ತೀವಿ. ಎತ್ತಿನೊಳ ಪ್ರಾಜೆಕ್ಟ್ ಈಗ ಎಷ್ಟು ಕೋಟಿ ವೆಚ್ಚ? ಕರೆಕ್ಟಾಗಿ ಅಂಕಿ-ಅಂಶ ಸಮೇತ ನೆಕ್ಸ್ಟ್ ಟೈಮ್ ಅಂತ ಕೊಡ್ತೀವಿ. ಸರ್, CAG ವರದಿಯಲ್ಲಿ ಎಷ್ಟಾಗಿದೆ ಟೋಟಲ್ ಇದುವರೆಗೂ? ಈಗ ಎಷ್ಟು ಖರ್ಚು ಮಾಡಿದ್ದೀವಿ? 18,000 ಕೋಟಿ ಖರ್ಚಾಗಿದೆ. 23,000 ಕೋಟಿ
ಪ್ರಾಜೆಕ್ಟ್. ಸರ್, ಈಶ್ವರ್ ಖಂಡ್ರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೋಚ್ ಮಾಡಿದ್ದಾರೆ ಸರ್, 4,500 ಕೋಟಿನ ಎತ್ತಿನ ಯೋಜನೆ ಕೊಡಬೇಕು. ಅದು ಹಿಂದೆ 2022ರಲ್ಲಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು, ಇದು ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಬಡ್ಜೆಟಲ್ಲೇ ಓದಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಇರಬೇಕು, 5,300 ಕೋಟಿ. ಅದನ್ನು ಮೊನ್ನೆ ಕೂಡ ನಾನು ಶಿವಕುಮಾರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಮೀಟ್ ಮಾಡಿದ್ದೀವಿ, ಪಾಟೀಲ್ರಿಗೆ, ಜಲಶಕ್ತಿ ಮಂತ್ರಿಗಳಿದಾರಲ್ಲ ಅವ್ರನ್ನ ಮೀಟ್ ಮಾಡಿದಾಗ ಇದನ್ನು ಕೂಡ ಜ್ಞಾಪಿಸ್ಬಿಟ್ಟು ಬಂದಿದ್ದೀವಿ. ನೋಡೋಣ, ಸ್ವಲ್ಪ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಅಂತ ನನಗಂತೂ ಅನ್ಸುತ್ತೆ. ಸರ್, ಹೇಮಾವತಿ ಲಿಂಕ್ ಕೆನಾಲ್ ನಾಲೆಗೆ ಪಿ ಶ್ರೀನಿವಾಸ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಅದು ನಾವೇ ಕೂತು ಸಾಲ್ವ್ ಮಾಡ್ಕೊಳ್ತೀವಿ. ಸರ್, ಈ ಯೋಜನೆ ಅಲ್ಲ, ಅದು ಮುಂದಿನ ಮುಂದಿನ ಇಬ್ರು ಶಾಸಕರು ಆಗ್ಬೇಕು ಅಂತ. ಆಗಬೇಕು ಅಂತ ಅವ್ರು ನೀರು ಹೋಗ್ತಿಲ್ಲ ಅಂತ ಅವರು, ಇವರು ನಮ್ಮ ನೀರು ಕಡಿಮೆ ಆಗಿದೆ ಅಂತ ಇವರು ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡಿ. ಹೇಗೆ ಸರ್ ಜಲಸಂಪನ್ಮೂಲ ಇಲಾಖೆ ಅಡ್ಜಸ್ಟ್ ಆಗ್ತಿದೆಯಾ? ಬೇರೆ ಖಾತೆ ಕೇಳಿದ್ರು ನಾನು ಕೇಳಿಲ್ಲಪ್ಪ, ನಾನು ಪ್ರಾಕ್ಟೀಸೇ ಇಲ್ಲ ಕೇಳಿ, ಆ ಪ್ರಾಕ್ಟೀಸೇ ಇಲ್ಲ, ಅಸಮಾಧಾನ ಅಂತ ಇತ್ತಲ್ಲ. ಅದು ಬೇರೆ ಪ್ರಶ್ನೆ. ಸರ್, ಈ ಯೋಜನೆಗೆ ಮುಂದಿನ ಉಳಿದಂತ 8,000 ಯೋಜನೆಗೆ CAG ನೀಡಿದಂತ ವರದಿ ಕೆಲವುಗಳು ಕರೆಕ್ಟ್ ಆಗಿ ಯೋಜನೆಯ ಏನು ಅದಕ್ಕೆ ಬೇಕಾದಂತ ಫಂಡಿಂಗ್ ಮಾಡುವಲ್ಲಿ ಸ್ಪಷ್ಟತೆ ಇಲ್ಲ ಅನ್ನುವಂಥ ವರದಿಗಳು ಕೂಡ ವಿಧಾನಸೌಧದಲ್ಲೂ ಕೂಡ ಇದಾಗಿ ವಿಚಾರ ಚರ್ಚೆ ಆಗಿತ್ತು. ಆ ಬಗ್ಗೆ ಏನು ಹೇಳಿ? ಈ ಯೋಜನೆಗೆ ಹಣದ ಕೊರತೆ ಇಲ್ಲ, ಒಟ್ಟಲ್ಲಿ ಇನ್ ಟೈಮಲ್ಲಿ ಬೇಗ ಮಾಡಿ ಮುಗಿಸ್ತೀವಿ. ಈಗ ಅರಸೀಕೆರೆ, ಬೇಲೂರು ಕೆರೆ ನೀರೇ ಇಲ್ಲ ಅಲ್ವಾ? ಅದೇ ರೀತಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ನಮ್ಮ ಕಡೆ ಎಲ್ಲ 25 ವರ್ಷ ಆಯಿತು ಕೆರೆಗಳು ತುಂಬಿ. ಇದೆಲ್ಲ ಬಂದರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸೀನಿಯರ್ಸ್ ಭಾಳ ಜನ ಇದ್ದಾರಲ್ಲ, ಹಾಸನದ ಬಗ್ಗೆ ಅವರು ಸೀನಿಯರ್ ಇದ್ದಾರೆ. ಹಾಸನಕ್ಕೂ ಸಚಿವ ಸ್ಥಾನ ಸಿಗ್ಲಿ ಅನ್ನುವಂಥದ್ದು ಒತ್ತಾಯ ಸಾಕಷ್ಟು ಎಲ್ಲ ಜಿಲ್ಲೆಗಳಿಗೂ ಸಿಗಬೇಕು ಅಂತ ನಾನು ಹೇಳ್ತೀನಿ ಅಲ್ವಾ? ಅಷ್ಟೊಂದು ಇಲ್ವಲ್ಲ ಸರ್ ಸಚಿವ ಸ್ಥಾನ? 33 ಇದೆ ಎಲ್ಲ ಜಿಲ್ಲೆಗಳಿಗೂ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇರುವಂತದ್ದು, ಜೊತೆಗೆ ಏನು ನಿರಂತರ ಇದಕ್ಕೆ ಜಾತಿ ಪ್ರಮಾಣ ದುರುಪಯೋಗ ಆಗಬಾರ್ದು ಅಂತ ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ. ಕೆಲವರು ಎಷ್ಟೋ ಜನ ತೀರೋಗಿರ್ತಾರೆ, ಅಂತವರೆಲ್ಲ ತಗೊಳ್ತಾ ಇದ್ದಾರೆ. ಕ್ಲಾರಿಟಿ ಇರಬೇಕಲ್ಲ, ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಮೇಕೆದಾಟು ಯೋಜನೆ ಕೆಲವು ಪ್ರಮುಖ ಮೇಕೆದಾಟು ಯೋಜನೆ DPR ರೆಡಿಯಾಗಿದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ 2 ಸಲ ಅವರು, ಒಂದ್ಸಲಿ ಮಿಸ್ಲೇನಿಯಸ್ ಹಾಕೊಂಡಿದ್ರು, ಇನ್ನೊಂದ್ಸಲಿ ಅಪೀಲ್ ಹಾಕೊಂಡಿದ್ರು, ಎಲ್ಲ ವಜಾ ಆಗಿದೆ. ಆಮೇಲೆ ಅಲ್ಲೇ ನಾನು ನೀರನ್ನೇನು ಬಳಸ್ಕೊಳ್ಳೋದಿಲ್ಲ, ಬರೀ ಕುಡಿಯೋದಕ್ಕೆ 4.75 TMC ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸ್ಟೋರೇಜ್ ಮಾಡಿದ್ರೆ ನಮ್ಮ ಪವರ್ ಒಂದು ಬೆನಿಫಿಟ್ ಆಗುತ್ತೆ, 400 ಮೆಗಾವ್ಯಾಟು. ಉಳಿದಾಗ ತಮಿಳ್ನಾಡು ರೈತರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನೀರಿಲ್ಲದೆ ಇದ್ದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಅದನ್ನ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮಿಸ್ಲೇಷನ್ ಹಾಕಿದ್ರು, ಫಸ್ಟ್ ವಜಾ ಆಯಿತು. ಆಮೇಲೆ ಅದ್ರ ಮೇಲೆ ಅಪೀಲ್ ಹೋದ್ರು, ಅದು ವಜಾ ಆಯಿತು. ಆಮೇಲೆ ನಾವು ಸ್ಟೋರೇಜ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ಟು, ನಮಗೆ ಪವರ್ ಸಿಗುತ್ತೆ, ಬೆಂಗಳೂರು ನೀರು ಸಿಗುತ್ತೆ 4.75 TMC. ಉಳಿದಾಗ ನಮಗೇನು 1 ಎಕರೆ ನೀರು ನಾವು ಇದಕ್ಕೆ ವ್ಯವಸಾಯಕ್ಕೆ ಬಳಸೋಕೆ ನಮ್ಗೆ ಅವಕಾಶನೇ ಇಲ್ಲ. ಡೆಡ್ ಎಂಡ್ ಕೊನೆಯಲ್ಲಿರೋದು ಆ ಡ್ಯಾಮ್, ಅದು ಕಟ್ಟಿದ್ರೆ ನಾವು ಕಾನೂನಾತ್ಮಕವಾಗಿ ಹೇಳ್ಕೊಂಡು ಹೋಗ್ತೀವಿ ಸರ್. ನೀವು ನಿಮ್ಮ ಮಿತ್ರ ಪಕ್ಷ ಇದ್ದೀರಿ ತಮಿಳ್ನಾಡಿನಲ್ಲಿ, ನೀವೇ ಮನವೊಲಿಸುವಂತ ಪ್ರಯತ್ನಗಳಾಗುತ್ತಾ? ಮಿತ್ರ ಪಕ್ಷ BJPಗೆ NDMK ಎಲ್ಲ ಮಿತ್ರ ಪಕ್ಷ ಇತ್ತಲ್ಲ ಹಿಂದೆ, ನಮ್ಗೆ ಎಲ್ಲರೂ ಮಿತ್ರರೇ. ಸರ್, ಎತ್ತಿನಹೊಳೆ ಯೋಜನೆದು ಆಲೂರು ಭಾಗದಲ್ಲೇ ಈಗಾಗಲೇ ಕೆಲವು ಸಿಮೆಂಟ್ ನಾಲೆ ಎಲ್ಲ ಕುಸಿದು ಬಿದ್ದೋಯ್ತು. ಅದ್ರ ಬಗ್ಗೆ ಹೇಳ್ತೀನಿ, ಆ ಥರ ಏನಾಗಿದ್ರೆ ಇಲ್ಲೇ ಚೀಫ್ ಇಂಜಿನಿಯರ್ ಹೇಳ್ತಾರೆ. ಏನಿಲ್ವೇನಪ್ಪ, ಏನಾಗಿದ್ರೆ ಇದ್ರೆ ಮಾಡ್ಸೋಣ. ಏನಾದ್ರೆ ಕಳಪೆ ಆಗಿದ್ರೆ ಆಕ್ಷನ್ ತಗೊಳಕ್ ಹೇಳ್ತೀನಿ. ಆಲೂರು ಭಾಗದಲ್ಲಿ ತುಂಬಾ ಕಡೆ ಬಿದ್ದಿತ್ತು, ಆ ಕಡೆ ಈ ಕಡೆ ಕೆನಲ್ ಕಾಂಕ್ರೀಟ್ ವಾಲ್ ಹೇಳ್ತೀನಿ, ಮಾತಾಡ್ತೀನಿ. ಯಾರಾದ್ರೂ ಕಳಪೆ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೂ ಹೇಳ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.